ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ಕಲ್ಯಾಣ್ ಕುಮಾರ್ ಬಿರಾದರ್ ಅಂತ. ಒಂದು ಯೂಟ್ಯೂಬ್ ಚಾನಲ್ ಇದೆ ಚಿಕ್ಕದು, ಕಲ್ಯಾಣ್ ಪ್ರೊಡಕ್ಷನ್ಸ್ ಅಂತ. ಅದರಲ್ಲಿ ಇನ್ನು ಮುಂದೆ ಈ ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಆಸ್ಟ್ರಾಲಜಿ ಆ್ಯಂಡ್ ಆಸ್ಟ್ರೋನಾಮಿ. ಇದು ಸೈಂಟಿಫಿಕಲಿ ಹಾಗೂ ಲಾಜಿಕಲಿ ಹೇಗೆ ವರ್ಕ್ ಆಗಿದೆ ನನ್ನ ಲೈಫಲ್ಲಿ ಅನ್ನೋದನ್ನು ನನ್ನ ರಿಸರ್ಚ್ ಮತ್ತು ಎಕ್ಸ್ಪೀರಿಯನ್ಸ್ ಮೂಲಕ ನಾನು ಕಂಡುಕೊಂಡ ಸತ್ಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಚಾನಲ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನೊಬ್ಬ ಜ್ಯೋತಿಷ್ಯನಲ್ಲ, ಆದರೆ ಒಬ್ಬ ಜ್ಯೋತಿಷ್ಯ ವಿದ್ಯಾರ್ಥಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ 4 ವರ್ಷದಿಂದ ಸ್ವಲ್ಪ ರಿಸರ್ಚ್ ಮಾಡ್ತಾಯಿದ್ದೀನಿ. ಅದೇ ವಿಷಯಗಳನ್ನ ಜಸ್ಟ್ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಮನುಷ್ಯ ಜಾಸ್ತಿ ಖುಷಿಯಾದರೂ ತಡ್ಕೊಳಕ್ಕಾಗಲ್ಲ, ಜಾಸ್ತಿ ದುಃಖ ಬಂದರೂ ತಡ್ಕೊಳಕ್ಕಾಗಲ್ಲ. ಅದನ್ನು ಹಂಚ್ಕೊಳ್ಳೇಬೇಕು, ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ವಿಷಯಗಳು ತುಂಬ ಇದೆ ಹೇಳೋದಕ್ಕೆ, ಅದಕ್ಕೆ ಸರಿಯಾದ ಪ್ಲ್ಯಾಟ್ಫಾರ್ಮ್ ಅಂತ ಇದೆ ಅಂದ್ಕೊಂಡಿದ್ದೀನಿ. ಎಲ್ಲಿ ತನಕ ಅದನ್ನು ನಾವು ಒಂದು ಕಡೆ ತಂದು ಪ್ರೆಸೆಂಟ್ ಮಾಡಲ್ವೋ ಅಲ್ಲಿ ತನಕ ಆ ರಿಸರ್ಚ್ಗೆ ವ್ಯಾಲ್ಯೂ ಇರಲ್ಲ. ಫಸ್ಟು ಇವತ್ತು ಜ್ಯೋತಿಷ್ಯ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು, ಸೆಷನ್ಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಫಸ್ಟ್ ಜ್ಯೋತಿಷ್ಯ ಅಂದರೆ ಏನು ಅಂತ ಒಂದು ಜನರಲ್ ಆಗಿ ತಿಳ್ಕೊಳ್ಳೋಣ. ಜ್ಯೋತಿ ಪ್ಲಸ್ ಈಶಾ ಅಂದರೆ ಈಶ್ವರನ ಬೆಳಕು, ಈಶ್ವರನಿಂದಂತ ಬಂದಂಥ ಬೆಳಕು. ಇದೊಂದು ಈಶ್ವರೀಯ ವಿದ್ಯೆ. ಈಶ್ವರನು ಮಾನವಲೋಕಕ್ಕೆ, ಭೂಲೋಕಕ್ಕೆ, ಈ ಮೃತ್ಯುಲೋಕಕ್ಕೆ ಕೊಟ್ಟಂತಹ ಕೊಡುಗೆ. ಅದನ್ನು ಋಷಿ ಮುನಿಗಳು ನಮ್ಮ ತನಕ ತಲುಪಿಸಿದ್ದಾರೆ. ಮಹರ್ಷಿ ಪರಾಶರರಿಂದ ವೈದಿಕ ಜ್ಯೋತಿಷ್ಯ ಪ್ರಾರಂಭ ಆಗುತ್ತೆ. ಅವರನ್ನ ಜ್ಯೋತಿಷ್ಯದ ಪಿತಾಮಹ ಅಂತಲೂ ಕರೀತಾರೆ, ಜ್ಯೋತಿಷ್ಯದ ಜನಕ ಅಂತಲೂ ಕರಿಬೋದು. ಹಾಗೆ ವರಹಮಿಹಿರರು ಅವರು ಮಾಡಿದ್ದಂತಹ ಪ್ರಿಡಿಕ್ಷನ್ ಆವಾಗಿನ ಕಾಲದಲ್ಲಿ, ಅವರಿಗೆ ಬರೀ ಮಿಹಿರರಾಗಿದ್ದವರು ವರಹಮಿಹಿರರು ಅಂತ ಪ್ರಸಿದ್ಧರಾಗ್ತಾರೆ. ಅದಾದಮೇಲೆ ಋಷಿ ಮುನಿಗಳಿಂದ, ಮಹರ್ಷಿಗಳಿಂದ, ಸಪ್ತರ್ಷಿಗಳಿಂದ ನಾರದ, ಭೃಗು ಮಹರ್ಷಿ, ಪರಾಶರ ಮಹರ್ಷಿಗಳು, ಕಾಳಿದಾಸ, ಹಾಗೆ ರಾವಣ ಸಂಹಿತೆ, ಹೀಗೆ ಎಲ್ಲ ಮಹರ್ಷಿಗಳ ಕೊಡುಗೆ ಜ್ಯೋತಿಷ್ಯಕ್ಕೆ ಅಪಾರವಾಗಿದೆ. ಫಲಿತ ಜ್ಯೋತಿಷ್ಯ ಯಾವ ಥರ ಇತ್ತು ಅಂತಂದರೆ, ಚಾಣಕ್ಯನ ಬಗ್ಗೆ ಹೇಳಬೇಕು. ಚಾಣಕ್ಯನಂಥ ಅರ್ಥಶಾಸ್ತ್ರ ಇನ್ನೊಬ್ಬರು ಬಂದಿಲ್ಲ. ಅಂಥ ಚಾಣಕ್ಯ ಚಿಕ್ಕವರಿದ್ದಾಗ ಅವರ ಮನೆಗೆ ಜ್ಯೋತಿಷೊಬ್ಬರು ಬರ್ತಾರೆ. ಬರೀ ಅವನ ಮುಖದ ತೀವ್ರತೆಯನ್ನು ನೋಡಿ, ಅವನ ಹಲ್ಲಿನ ರಚನೆಯನ್ನು ನೋಡಿ, ಕಣ್ಣಿನ ತೀವ್ರತೆ ಹಾಗೂ ಅವನ ಮಸ್ತಿಷ್ಕದ ಎಲ್ಲ ಸಂಪೂರ್ಣ ಮುಖ ಲಕ್ಷಣಗಳನ್ನು ನೋಡಿಬಿಟ್ಟು ಅವನು ಭವಿಷ್ಯವನ್ನು ನುಡಿತಾನೆ. ಅವರ ತಾಯಿ ಹೇಳ್ತಾನೆ, ನಿಮ್ಮ ಮಗ ಒಂದು ದಿನ ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾನೆ. ಆಗ ಅವರ ತಾಯಿ ಹೆದರ್ಕೊಂಡು, ಯಾಕೆ ಈ ಥರ ಯಾಕಾಗುತ್ತೆ ಅಂತಂದರೆ, ಅವನ ಹಲ್ಲು ತುಂಬ ದೊಡ್ಡದಾಗಿದೆ ಮುಂದ್ಗಡೆದು, ಹೀಗಾಗಿ ಅವನಿಗೆ ರಾಜನಾಗುವಂಥ ಯೋಗ್ಯತೆ, ಅಂದರೆ ಒಬ್ಬ ಮಂತ್ರಿಯಾಗಿ ಆಳುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಸಾಮರ್ಥ್ಯಗಳು ಅವನಲ್ಲಿ ಕಾಣಿಸ್ತಾ ಇದೆ. ಅವನೊಂದಿನ ಮನೆ ಬಿಟ್ಟು ಹೋಗ್ತಾನೆ ಅಂತಂದಾಗ ಚಾಣಕ್ಯ ಏನು ಮಾಡ್ತಾನೆ, ಒಂದು ಕಲ್ಲು ತಗೊಂಡು ಅವನ 2 ಹಲ್ಲುಗಳನ್ನು ಕಿತ್ಕೊತಾನೆ. ಅಂದರೆ ಅಂಥ ವ್ಯಕ್ತಿ ಚಾಣಕ್ಯ. ಜ್ಯೋತಿಷ್ಯ ಎಷ್ಟು ಸರಿಯಾಗಿತ್ತು ಅಂತಂದರೆ, ಚಾಣಕ್ಯ ಒಪ್ಪಲಿಲ್ಲ ತಾಯಿಯನ್ನು ಬಿಟ್ಟು ನಾನು ಹೋಗಲ್ಲ ಅಂತ ನಾನು. ಆದರೆ ನಡೆಯೋದನ್ನು ಯಾರು ತಪ್ಪಿಸೋಕ್ಕಾಗಲ್ಲ. ಅವನು ಒಂದಿನ ಮನೆ ಬಿಟ್ಟು ಹೋಗ್ತಾನೆ. ಹೋಗ್ಬಿಟ್ಟು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡ್ತಾನೆ. ಇದು ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಭೂತ ಭವಿಷ್ಯ ವರ್ತಮಾನಗಳನ್ನು ಯಾವುದರ ಸಹಾಯದಿಂದ ನಾವು ತಿಳ್ಕೊಬಹುದು. ಏನು ಅದಕ್ಕೆ ಪ್ಯಾರಾಮೀಟರ್ಸ್ ಇದೆ, ಅದಕ್ಕೆ ಬೇಸ್ ಏನು, ಸಪೋರ್ಟ್ ಏನು, ಹೇಗೆ ಸುಮ್ಮನೆ ಹೇಳ್ಬಿಡ್ತಾರ? ಇಲ್ಲ. ಎಷ್ಟು ಪ್ಲ್ಯಾನೆಟ್ಸ್ ಇದೆಯೋ ಆಕಾಶದಲ್ಲಿ, ಪ್ಲ್ಯಾನೆಟ್ಸು ರಾಶಿ ಮತ್ತು ನಕ್ಷತ್ರಗಳಲ್ಲಿ ಅದು ತನ್ನ ಚಲನೆಯನ್ನು ಮಾಡ್ತಾ ಇರುತ್ತೆ. ಪ್ಲ್ಯಾನೆಟ್ಸು ನಕ್ಷತ್ರ ಮತ್ತು ರಾಶಿಗಳ ಮುಖಾಂತರವಾಗಿ ಚಲನೆಯಲ್ಲಿ ಇರ್ತವೆ ಯಾವಾಗಲೂ. ಇದು ಒಂದು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ ಅಂತ. ಎಲ್ಲ ನವಗ್ರಹಗಳು, 7 ಗ್ರಹಗಳು ಪ್ಲಸ್ 2 ಛಾಯಾಗ್ರಹಗಳು, ರಾಹುಕೇತು, ಎಲ್ಲ ಗ್ರಹಗಳು ಸೂರ್ಯನ ಸುತ್ತನೇ ಇರ್ತವೆ. ಗ್ರಹಗಳು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋದಾಗ ಅವು
ಮನುಷ್ಯರ ಮೇಲೆ ಬೀರುವಂಥ ಪ್ರಭಾವವನ್ನು ಇಟ್ಕೊಂಡು ಇಲ್ಲಿ ಭವಿಷ್ಯವನ್ನು ಹೇಳ್ತಾರೆ. ಅಂದರೆ ಸಾಧ್ಯತೆಗಳು ಹೇಳ್ತಾರೆ. ಭವಿಷ್ಯ ಅಂತಂದರೆ ಸಾಮಾನ್ಯ ಜನರಿಗೆ, ನಮ್ಮ ಎಲ್ಲರಿಗೂ ಭವಿಷ್ಯ ಅಂದರೆ ಏನಂತಿದೆ, ನಾಳೆ ನಿನಗೆ ಲಕ್ಷ್ಮೀ ಪ್ರಾಪ್ತಿಯಾಗುವಂಥ ಯೋಗ ಇದೆ, ಕೋಟ್ಯಾಧೀಶ್ವರ ಆಗ್ತೀಯ, ಆ ಥರ ಭವಿಷ್ಯ ಅಲ್ಲ. ಸಮಯ ಹೇಗಿದೆ, ಸಮಯ ಚೆನ್ನಾಗಿದೆಯಾ, ಸಮಯ ನಿನ್ನ ಅನುಕೂಲಕ್ಕಾಗಿದೆಯಾ ಅಥವಾ ಅನಾನುಕೂಲವಾಗಿದೆಯಾ ಅನ್ನೋದನ್ನು ತಿಳಿಸ್ಕೊಡುತ್ತೆ ಜ್ಯೋತಿಷ್ಯ. ಹಂಗೆ ಆ ಥರ ಭವಿಷ್ಯ ಗೊತ್ತಿದ್ರೆ ಎಲ್ಲರೂ, ಜ್ಯೋತಿಷ್ಯ ಗೊತ್ತಿರೋರೆಲ್ಲ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಗಳಾಗೋದಿತ್ತು. ಅದು ಆ ಥರ ಅಲ್ಲ. ಬರೀ ಇಲ್ಲಿ ಸಮಯ ಹೇಗೆ ನಡೀತಾ ಇದೆ ಅನ್ನೋದನ್ನು ಜ್ಯೋತಿಷ್ಯದಲ್ಲಿ ಉತ್ತರ ಇದೆ. ಅದಕ್ಕೆ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ, ನಮ್ಮನ್ನು ನಮಗೆ ಪರಿಚಯ ಮಾಡಿಸುತ್ತೆ. ಅದು ಒಂದು ಕನ್ನಡಿ ಇದ್ದಂಗೆ. ನಾವು ಕನ್ನಡಿ ನೋಡಿಕೊಂಡ್ರೆ ನಮ್ಮಲ್ಲಿ ಏನಿದೆ ಲೋಪದೋಷಗಳು ನಮಗೆ ಕಾಣುತ್ತೆ, ಶರೀರದಲ್ಲಿ ಇದ್ದಂಥ ಲೋಪದೋಷಗಳು. ಆದರೆ ನಮ್ಮ ಗುಣಗಳಲ್ಲಿ ಏನು ಲೋಪದೋಷಗಳಿದೆ, ನಮ್ಮ ಸ್ವಭಾವದಲ್ಲಿ ಏನಿದೆ, ನಮ್ಮ ನಡತೆಯಲ್ಲಿ ಏನು ತಪ್ಪಾಗ್ತಾ ಇದೆ, ನುಡಿಯಲ್ಲಿ ಏನಾಗಬೇಕು, ಇದನ್ನೆಲ್ಲ ನೋಡಬೇಕು ಅಂತಂದರೆ ಜ್ಯೋತಿಷ್ಯ ಒಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್. ಮನುಷ್ಯನ ಜೀವನ ಕರ್ಮಾಧಾರಿತವಾದದ್ದು. ಅಂದರೆ ಸಂಪೂರ್ಣ ಕರ್ಮದ ಆಧಾರದ ಮೇಲೆ ಮನುಷ್ಯನ ಜೀವನ ನಿಂತಿದೆ. ಹಾಗಿದ್ದ ಮೇಲೆ ಜ್ಯೋತಿಷ್ಯ ಯಾಕೆ ನೋಡಬೇಕು? ಎಲ್ಲವೂ ಕರ್ಮದ ಮೇಲೇ ನಿಂತಾಗ, ಎಲ್ಲವೂ ಕರ್ಮ ಪ್ರಧಾನವಾಗೇ ಇದ್ದಾಗ, ನಾಳೆ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಜ್ಯೋತಿಷ್ಯ ನೋಡಿ ಉಪಯೋಗ ಏನು? ಈ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬರುತ್ತೆ, ನನ್ನಲ್ಲೂ ಬಂದಿತ್ತು. ನಾನು ಅದರ ಬೆನ್ನಟ್ಟಿ ಹೋದಾಗ, ಅದರ ಬಗ್ಗೆ ಹುಡುಕಾಡಿದಾಗ ನನಗೆ ಸಿಕ್ಕಿರುವಂಥ ಉತ್ತರ ನಿಮ್ಗೆ ಹೇಳ್ತೀನಿ. ಒಂದು ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ. ಆ ಟೀಚರ್ಸ್ ಕೆಲಸ ಏನು? ಸ್ಟೂಡೆಂಟ್ಸು ಸರಿಯಾಗಿ ಓದ್ತಾ ಇದ್ದಾರಾ ಇಲ್ವಾ, ಯಾರು ಓದ್ತಾ ಇದ್ದಾರೆ, ಯಾರು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾರು ರ್ಯಾಂಕ್ ತೊಗೊತಾ ಇದ್ದಾರೆ, ಯಾರು ಫೇಲ್ ಆಗ್ತಾಯಿದ್ದಾರೆ, ಅವ್ರು ಫೇಲ್ ಆಗೋ ಕಾರಣ ಏನು, ಇವೆಲ್ಲ ತಿಳಿಸ್ಕೊಡೋಕ್ಕೆ, ಇವೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಅಂತ ಟೀಚರ್ಸ್ ಇರ್ತಾರೆ. ಸೇಮ್ ಅದೇ ಥರ ನಾವು ಜೀವನದಲ್ಲಿ ಏನು ತಪ್ಪುಗಳನ್ನ ಮಾಡಿರ್ತೀವಿ ಅದಕ್ಕೆ ಶಿಕ್ಷೆ ಕೊಡೋಕ್ಕೆ ನಕ್ಷತ್ರಗಳೇನು ಮಾಡ್ತವೆ, ಗ್ರಹಗಳ ರೂಪದಲ್ಲಿ, ಗ್ರಹಗಳ ಮುಖಾಂತರವಾಗಿ ನಮಗೆ ರಿಸಲ್ಟನ್ನು ಕೊಡ್ತವೆ. ಗ್ರಹಗಳು, ಪ್ಲಾನೆಟ್ಸ್ ಆರ್ ಲೈಕ್ ಎ ಟೀಚರ್ಸ್, ಅವುಗಳು ಶಿಕ್ಷಕರು ಅಂತ ಹೇಳ್ಬೋದು ನಾವು. ಇದು ನನಗೆ ಅನಿಸಿರುವಂಥದ್ದು. ದಿಸ್ ಇಸ್ ಮೈ ಅನಲೈಸಿಸ್ ಅಬೌಟ್ ದ ಪ್ಲಾನೆಟ್ಸ್. ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಗುರು. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗುರುಪದೇಶ ಮಾಡಿರುವಂತಹ ಮಹಾತ್ಮ. ಇಡೀ ಭಗವದ್ಗೀತೆಯ ಸಾರವನ್ನು ಒಂದೇ ಒಂದು ಲೈನಲ್ಲಿ ತಿಳ್ಕೋಬೇಕು ಅಂತಂದರೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ಬರೀ ಕರ್ಮವನ್ನು ಮಾಡು, ಫಲದ ಇಚ್ಛೆಯನ್ನು ಕದಾಚನ ಮಾಡಬೇಡ ಅಂತ ಇದರ ಅರ್ಥ ತಿಳ್ಕೊಳ್ಳಲ್ಲ ಎಲ್ಲರೂ. ಜಸ್ಟ್ ಬೈಹ್ಯಾಟ್ ಮಾಡ್ತಾರೆ, ನೆನ್ಪಿಟ್ಕೋತಾರೆ, ಆದರೆ ಅರ್ಥವನ್ನು ತಿಳ್ಕೊಳ್ಳೋಕೆ ಹೋಗಲ್ಲ. ಅಲ್ಲೇ ನಾವು ಹೇಳ್ಬೋದು. ಜಸ್ಟ್ ಏನು ಮಾಡ್ತೀವಿ ಅದರದ್ದೇ ರಿಸಲ್ಟನ್ನು ಪ್ಲಾನೆಟ್ಸ್ ಕೊಡ್ತವೆ. ನಕ್ಷತ್ರಗಳು ರಿಸಲ್ಟ್ ಕೊಡಬೇಕು. ಆ್ಯಕ್ಚುಲಿ ನಕ್ಷತ್ರದಿಂದ ಬೆಳಕು ಬರುತ್ತೆ. ನಕ್ಷತ್ರಗಳಿಗೆ ಓನ್ ಬೆಳಕಿದೆ, ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಎಕ್ಸೆಪ್ಟ್ ಸನ್, ಸೂರ್ಯನಿಗೆ ಸ್ವಂತ ಬೆಳಕಿದೆ. ನಕ್ಷತ್ರಗಳಿಂದ ಗ್ರಹಗಳಿಗೆ ಬಂದು, ಗ್ರಹಗಳಿಂದ ನಮಗೆ ರಿಸಲ್ಟ್ ಬರುತ್ತೆ. ಜ್ಯೋತಿಷ್ಯ ಯಾವಾಗ ಅವಶ್ಯಕತೆ ಬೀಳುತ್ತೆ ನಮ್ಮ ಜೀವನದಲ್ಲಿ ಅಂದಾಗ, ಏನೋ ಶುಭ ಕಾರ್ಯ ಮಾಡುವಾಗ, ಒಂದು ದೊಡ್ಡ ಕೆಲಸವನ್ನು ಮಾಡೋಕ್ಕೆ ಹೋಗುವಾಗ ಒಂದು ಮುಹೂರ್ತ ಅನ್ನೋದು ಬೇಕಾಗುತ್ತೆ. ಆ ಶುಭ ಮುಹೂರ್ತದಲ್ಲಿ, ಒಂದು ಶುಭ ಲಗ್ನದಲ್ಲಿ ಒಳ್ಳೆಯ ಕೆಲಸಗಳು, ದೊಡ್ಡ ಕೆಲಸಗಳು ಸ್ಟಾರ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ, ಒಂದು ಸಕ್ಸಸ್ಸನ್ನು ಸಿಗುತ್ತೆ. ಅದು ದೀರ್ಘಕಾಲದವರೆಗೂ ನಮ್ಮ ಜೊತೆಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವೇನು ಮಾಡ್ತೀವಿ, ಒಂದು ಶುಭ ಮುಹೂರ್ತ, ಫಾರ್ ಎಕ್ಸಾಂಪಲ್ ಅಭಿಜಿತ ಮುಹೂರ್ತ ಅಂತ ಪ್ರತಿದಿನ ಒಂದು 11:30, 11:45, 12:30, 12:45 ತನಕ 1 ಅವರ್ ಫಿಕ್ಸ್ ಆಗಿರುವಂಥ ಒಂದು ಮುಹೂರ್ತ ಅದು. ಈ ಮುಹೂರ್ತದಲ್ಲಿ ಶುರು ಮಾಡಿದಾಗ ಅದು ಅಭಿಜಿತವಾಗಿರುತ್ತೆ, ಅದಕ್ಕೆ ಸೋಲಿರಲ್ಲ, ಜೊತೆಗೆ ಇರುತ್ತೆ, ಅನಂತವಾಗಿರುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಆ ಮುಹೂರ್ತದಲ್ಲಿ ಮದುವೆಗಳು ಜಾಸ್ತಿ ಮಾಡೋದು ಅದೇ ಮುಹೂರ್ತದಲ್ಲಿ. ಹೀಗಾಗಿ ಪಂಚಾಂಗದಿಂದ ನಾವು ಅರ್ಧ ಜ್ಯೋತಿಷ್ಯವನ್ನು ಕಲಿಬೋದು. ಪಂಚಾಂಗ ಕಲಿತ್ರೆ ಅರ್ಧ ಜ್ಯೋತಿಷ್ಯ ಗೊತ್ತಾದಂಗೆ. ಅದರಲ್ಲೇ ಇರ್ತವೆ ತಿಥಿ, ವಾರ, ಯೋಗ, ನಕ್ಷತ್ರ, ಕರ್ಣ ಅಂತ. ಇವೆಲ್ಲ ಆಮೇಲೆ ಕಲಿಯೋಣ, ಒಂದೊಂದಾಗಿ ಹೋಗೋಣ. ಫಸ್ಟಿಗೆ ಮತ್ತು ಯಾವಾಗ ಜ್ಯೋತಿಷ್ಯದ ಅವಶ್ಯಕತೆ ಬೀಳುತ್ತೆ ನಮಗೆ ಅಂತಂದಾಗ, ಮನುಷ್ಯನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದಾಗ ಏನು ಬೇಕಾಗಿರಲ್ಲ. ಒಂದರ ಹಿಂದೆ ಒಂದು ಕಷ್ಟಗಳ ಸುರಿಮಳೆನೇ ಬಂದಾಗ ಮನುಷ್ಯ ಈ ಶರೀರಕ್ಕೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ,
ಶರೀರಕ್ಕೆ ರೋಗ ಬಂತು ಅಂದರೆ ನಾವು ವೈದ್ಯರ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತೊಗೋತೀವಿ. ಆದರೆ ಕಷ್ಟ ಬಂದಾಗ, ಕಷ್ಟಗಳ ಸುರಿಮಳೆಯೇ ಬಂದಾಗ ಮನುಷ್ಯ ಜ್ಯೋತಿಷ್ಯನ ಹತ್ರ ಹೋಗ್ತಾನೆ. ಏಕೆಂದರೆ ಆವಾಗ ಇರುವುದು ಉತ್ತರ ಜ್ಯೋತಿಷ್ಯದಲ್ಲಿ ಮಾತ್ರ. ಜಾತಕ ತೆಗೆದು ನೋಡಬೇಕು, ಏನು ದೋಷಗಳಿದೆ, ಏನು ನಡೀತದೆ ಸಮಯ ಅಂತ. ನಿಮ್ಮ ಸಮಯ, ನಿಮ್ಮ ಗ್ರಹಗತಿಗಳು, ನೀವು ಮಾಡಿರುವ ಕರ್ಮದ ಆಧಾರದ ಮೇಲೆ ಅವು ರಿಸಲ್ಟ್ ಕೊಡ್ತವೆ. ನಾವೇನು ಮಾಡಿದ್ದೀವಿ ಅದನ್ನೇ ಬಿಟ್ಕೊಂಡು ನೋಡಬೇಕು. ಏನು ಕಟ್ಕೊಂಡು ಬಂದಿರ್ತೀವಿ ಅದನ್ನೇ ಬಿಟ್ಕೊಂಡು ಊಟ ಮಾಡಬೇಕು. ಮಾಡೋದೇ ಒಂದು, ಬೇಡೋದೇ ಒಂದು ಆದರೆ ಸಿಗಲ್ಲ. ಹೀಗಾಗಿ ಆ ಸಮಯದಲ್ಲಿ ಜ್ಯೋತಿಷ್ಯ ಬೇಕಾಗುತ್ತೆ. ಇನ್ನೊಂದು, ಜ್ಯೋತಿಷ್ಯ ಯಾರಿಗೆ ಬೇಕು, ಯಾರಿಗೆ ಬೇಡ ಅಂದರೆ ಆ ಥರ ಇಲ್ಲ. ಜ್ಯೋತಿಷ್ಯದ ಅವಶ್ಯಕತೆ ಯಾರಿಗಿದೆ, ಯಾರಿಗಿಲ್ಲ ನೋಡಿ. ಫಸ್ಟ್ ಆಫ್ ಆಲು ಜ್ಯೋತಿಷ್ಯವನ್ನು ಎಷ್ಟು ಜನ ನಂಬ್ತಾರೋ ಅಷ್ಟೇ ಜನ ನಂಬದೇ ಇರೋರು ಇದ್ದಾರೆ. ನಾನಿಲ್ಲಿ ಹೇಳುವುದೇನಂತಂದರೆ, ನಾವು ಪ್ರಾಮಾಣಿಕರಾಗಿದ್ದಾಗ, ನೈತಿಕರಾಗಿದ್ದಾಗ, ಸಿದ್ಧಾಂತಗಳ ಮೇಲೆ ನಡೆಯುವವರಾಗಿದ್ದಾಗ, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿಯುವವರಿದ್ದಾಗ ಯಾವ ಜ್ಯೋತಿಷನೂ ಬೇಡ ನಮಗೆ. ಗ್ರಹಗಳೇ ಬೇಡ, ನಕ್ಷತ್ರಗಳು ಬೇಡ, ಸಮಯ ಬೇಡ, ನಕ್ಷತ್ರ ಬೇಡ, ಪಂಚಾಂಗ ಬೇಡ, ಯಾವುದು ಬೇಡ. ಯಾಕೆಂದರೆ ಎಲ್ಲವೂ ಸರಿಯಾಗಿ ನಾವು ನಡ್ಕೊಂಡಾಗ ಯಾರು ನಮ್ಮನ್ನು ಹಾಳು ಮಾಡೋಕ್ಕೆ ಸಾಧ್ಯ? ಯಾವ ಗ್ರಹನೂ ಪನಿಷ್ಮೆಂಟ್ ಕೊಡಲ್ಲ. ಗ್ರಹಗಳು ಕಾಯ್ತಾ ಇರ್ತವೆ, ಇವನು ಯಾವಾಗ ತಪ್ಪು ಮಾಡ್ತಾನೆ, ಇವನಿಗೆ ಯಾವಾಗ ನಾನು ದಂಡಿಸಲಿ ಅಂತ. ಯಾಕೆಂದರೆ ಅವುಗಳಿಗೆ ಒಂದು ಪೋರ್ಟ್ಫೋಲಿಯೋ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಜವಾಬ್ದಾರಿ ಇದೆ, ಒಂದೊಂದು ಪೋರ್ಟ್ಫೋಲಿಯೋ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಕ್ಯಾಟಗಿರಿನಲ್ಲಿ, ಪೋರ್ಟ್ಫೋಲಿಯೋದಲ್ಲಿ ನಾವು ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದಾಗ ಆಗ ಅದು ಅದರ ಕಾಲದಲ್ಲಿ, ಅಂದರೆ ಅದರ ದಶೆ, ಅಂತರ್ದಶೆ, ಪ್ರತ್ಯಂತರ ದಶೆಯಲ್ಲಿ ಅದರ ಟೈಮ್ ಬಂದಾಗ, ಇಲ್ಲ ರಾಶಿಯಿಂದ ಲಗ್ನದಿಂದ ಗೋಚರವಾಗುವಾಗ, ರಾಶಿಯಿಂದ ಲಗ್ನದಿಂದ ಹೋಗುವಾಗ ಅದರ ಫಲವನ್ನು ಕೊಡುತ್ತೆ, ಪನಿಷ್ಮೆಂಟ್ ಮಾಡುತ್ತೆ. ನೀವು ಆನೆಸ್ಟಿಯಾಗಿ ಇದ್ದಾಗ ಅದರ ಫ್ರೂಟ್ಸು ನಿಮಗೆ ಸಿಗುತ್ತೆ. ಸೊ ಇಫ್ ಅ ಪರ್ಸನ್ ಈಸ್ ethical, if a person is hardworking, if a person is honest, then no, he doesn't need any jyotisha, he doesn't need any astrology, he doesn't get afraid of anything. ಯಾಕೆಂದರೆ ಯಾವ ಮನುಷ್ಯ ಸಿದ್ಧಾಂತಗಳ ಮೇಲೆ ನಡೀತಾನೆ ಅವನಿಗೆ ಯಾರಿಂದನೂ ಹೆದರುವ ಅವಶ್ಯಕತೆ ಇರಲ್ಲ. ಎಕ್ಸಾಂಪಲ್ ಕೊಡ್ತೀನಿ, ಜನಗಳದ್ದು ಬೇಡ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿ, ಸಮಾಜವನ್ನು ಸುಧಾರಿಸಿರುವಂಥ ಗುರು ಹಿರಿಯರ ಒಂದು ಉದಾಹರಣೆ ತಗೊಳ್ಳೋಣ. ದಾಸರು 16ನೇ ಶತಮಾನದಲ್ಲಿ ಬಂದರು, ಶರಣರು 12ನೇ ಶತಮಾನದಲ್ಲಿ ಬಂದರು. ಶರಣರು ಜ್ಯೋತಿಷನವನ್ನು ನಂಬಲಿಲ್ಲ. ಅವರು ಯಾಕೆ ನಂಬಲಿಲ್ಲ ಅದರ ರೀಸನ್ ಹೇಳ್ತೇನೆ. ಅಂದರೆ ಅವ್ರಿಗೆ ಜ್ಯೋತಿಷದ ಮೇಲೆ ಏನು ದ್ವೇಷ ಇರಲಿಲ್ಲ, ಗ್ರಹ ನಕ್ಷತ್ರಗಳ ಮೇಲೆ ದ್ವೇಷ ಇರಲಿಲ್ಲ. ಆ ಜ್ಯೋತಿಷವನ್ನು ಇಟ್ಕೊಂಡು ಅಂದಿನ ಕಾಲದಲ್ಲಿ ನಡೀತಿದ್ದಂತಹ ಕೆಲವೊಂದು ಅಪನಂಬಿಕೆಗಳು, ಮೂಢನಂಬಿಕೆಗಳು ಆವಾಗ ಸಮಾಜದಲ್ಲಿ ಇತ್ತು. ಅದಕ್ಕೋಸ್ಕರ ಅವರು ಜ್ಯೋತಿಷ್ಯವನ್ನು ಇಟ್ಕೊಂಡು ಮಿಸ್ಯೂಸ್ ಮಾಡುವಂಥವ್ರು ಜನ ಸಮಾಜದಲ್ಲಿ ತುಂಬ ಜನ ಇದ್ದರು. ಹೀಗಾಗಿ ಶರಣರು 12ನೇ ಶತಮಾನದಲ್ಲಿ ಇರುವಂಥ ಶರಣರು ಜ್ಯೋತಿಷ್ಯವನ್ನು ನಂಬಲಿಲ್ಲ. ಅವರು ಒಂದು ವಚನವನ್ನು ಹೇಳ್ತಾರೆ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ. ಈ ವಚನವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದಕ್ಕೂ ಜ್ಯೋತಿಷಕ್ಕೂ ಸಂಬಂಧ ಇದೆ. ನಮ್ಮವರು ಪರಸ್ಪರ ಮಾತಾಡಿ ಅವರು ಒಪ್ಕೊಂಡ್ರೆ ಅದೇ ಶುಭ ಲಗ್ನ. ನೋಡಿ, ಎಂಥ ಒಂದು ಅದ್ಭುತವಾದಂಥ ಅರ್ಥ ಇದೆ. ಒಳ್ಳೆಯ ಸಮಯಕ್ಕೆ ಕಾಯುವ ಅವಶ್ಯಕತೆ ಇಲ್ಲ. ಶುಭ ಲಗ್ನ ಬರಬೇಕು, ಒಳ್ಳೆಯ ಲಗ್ನ ಬರಬೇಕು, ಶುಭ ಗ್ರಹದ ದೃಷ್ಟಿ ಬೀಳಬೇಕು, ಅದರ ಅವಶ್ಯಕತೆ ಇಲ್ಲ. ಮದುವೆ ಮಾಡಬೇಕಂತಂದರೆ ಅಷ್ಟಕೂಟ ಮಿಲನ ಮಾಡ್ತಾರೆ. ಗ್ರಹಬಲ, ತಾರಾಬಲ, ರಾಶಿಬಲ, ಗೃಹ ಮೈತ್ರಿ, ಚಂದ್ರಬಲ ಇವೆಲ್ಲ ನೋಡಿ ಅಷ್ಟಕೂಟ ಮಿಲನ ಮಾಡಿ 36 ಗುಣಗಳು ಕೂಡ್ತಾ ಇದೆಯಾ ಇಲ್ವ ಅಂತ ನೋಡಿ ಮದುವೆ ಮಾಡ್ತಾರೆ. ಆದರೆ ಶರಣರು ಹೇಳಿದ್ದೇನು, ಅವರಿಗೆ ನಾಳೆ ಆಸೆ ಇರಲಿಲ್ಲ, ದುರಾಸೆ ಇರಲಿಲ್ಲ, ಅವರು ತಪ್ಪು ಮಾಡಲಿಲ್ಲ, ಅವರು ಸುಳ್ಳು ಹೇಳಲಿಲ್ಲ, ಅವರು ಕಷ್ಟಪಡದೇ ಇರಲಿಲ್ಲ. ಪ್ರತಿದಿನವೂ ಸತ್ಯಶುದ್ಧ ಕಾಯಕ, ದಾಸೋಹ, ಗುರುಲಿಂಗ ಜಂಗಮ ಇಷ್ಟೆಲ್ಲವನ್ನು ಮಾಡಿದಾಗ ಅವರಿಗೆ ಯಾವ ಗ್ರಹ ತಾನೇ ಕೇಡು ಮಾಡಲು ಸಾಧ್ಯ? ಯಾರಿಂದಲೂ ಅವರನ್ನು ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ಅದಕ್ಕೆ ಹೇಳಿದ ನಾನು, ಯಾವ ವ್ಯಕ್ತಿಯು ದ ಪರ್ಸನ್ ಹೂ
person who is ethical, moral, and hardworking with honesty. ಇವರಿಗೆ ಈ ವ್ಯಕ್ತಿಗಳಿಗೆ ಯಾವ ಗ್ರಹಗಳು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಂತ ಇವರ ಜೀವನದಲ್ಲಿ ಕಷ್ಟಗಳು ಬರಲ್ಲ ಅಂತಲ್ಲ, ಕಷ್ಟಗಳು ಬರದೇ ಜೀವನವೇ ಇಲ್ಲ. ಅವ್ರಿಗೂ ಎಲ್ಲವೂ ಬರ್ತವೆ. ಅವರು ಇನ್ನೊಂದು ವಚನ ಹೇಳಿದ್ದಾರೆ, ನಾಳೆ ಬರುವುದು ಹಿಂದೆ ಬರಲಿ, ಇಂದು ಬರುವುದು ಈಗಲೇ ಬರಲಿ, ಕಷ್ಟಕ್ಕೆ ಅಂಜುವರ ಯಾರು ಅಂತ ಅವ್ರು ಹೇಳಿದ್ದಾರೆ ಶರಣರು. ಅವರ ಧೈರ್ಯ ಮೆಚ್ಚಬೇಕು. ಅವರ ಜೀವನ ನಮಗೆಲ್ಲರಿಗೂ ಆದರ್ಶ. ಒಂದು ಮೇಯ್ನ್ ಥಿಂಗ್ ಏನು ಮಾಡಬೇಕು ಅಂತಂದಾಗ, ನೀವು ಜ್ಯೋತಿಷ್ಯವನ್ನು ಕಲಿಬೇಕು, ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು ಅಂತಂದರೆ ಆಸಕ್ತಿ ಇದ್ದರೆ ಸಾಕು. ಜ್ಯೋತಿಷ್ಯವನ್ನು ಯಾರು ಬೇಕಾದ್ರೂ ಕಲಿಬೋದು. ಇನ್ನು ನವಮಂಡಲದಲ್ಲಿ ಕಾಸ್ಮೋಸಲ್ಲಿ ನಡೆಯುವಂಥ ಒಂದು ವಂಡರ್ಸ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ, ಗ್ಯಾಲಕ್ಸೀಸ್ ಇದೆ, ನಂಬರ್ ಆಫ್ ಗ್ಯಾಲಕ್ಸೀಸ್ ಇದೆ. ನಾವಿರೋದು ಒಂದೇ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ ಅಂತ. ಮಿಲ್ಕಿ ವೇ ಥರ ಇರುವಂಥದ್ದು ಕ್ಷೀರಪಥ ಅಂತ ಕರೀತಾರೆ ಅದನ್ನು. ಅಂತಹ ಕ್ಷೀರಪಥದಂಥ ಎಷ್ಟೋ ಗ್ಯಾಲಕ್ಸಿಗಳು, ಕೌಂಟ್ಲೆಸ್ ಗ್ಯಾಲಕ್ಸಿಗಳು ಬ್ರಹ್ಮಾಂಡದಲ್ಲಿದೆ. ನಮಗೆ ನಮ್ಮ ಸೌರಮಂಡಲದ ಪರಿಚಯ ಮಾತ್ರ ಇದೆ. ನಮಗೆ ಸೂರ್ಯನಿಂದ ಹಿಡಿದು ಶನಿಯವರೆಗೂ ನವಗ್ರಹಗಳ ಪರಿಚಯ ಇದೆ. ಅವುಗಳು ನಮ್ಮ ಮೇಲೆ ಹಾಕುವಂಥ ಪರಿಣಾಮದಿಂದ ಜೀವನದಲ್ಲಿ ಏನೇನಾಗುತ್ತೆ ಅನ್ನೋದು ನಾವು ತಿಳ್ಕೊಬೋದು ಜ್ಯೋತಿಷ್ಯದಿಂದ. ಇದಿಷ್ಟನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದೇ ಕ್ಲಾಸಲ್ಲಿ ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಿತ್ರರೆ, ಇಷ್ಟೊತ್ತು ಜ್ಯೋತಿಷ್ಯದ ಒಂದು ಪರಿಚಯ ಮಾಡಿದ್ದೆ. ನಿಮಗೆ ಇದು ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೇಳಿ. ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ. ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.